ನಮಸ್ತೆ ಫ್ರೆಂಡ್ಸ್, ಇದು ಮಂಗಳವಾರ ಮಧ್ಯಾಹ್ನ ಅರಿಶಿನ ಶಾಸ್ತ್ರ ಆದಮೇಲೆ ರಿಸೆಪ್ಷನ್ಗೆ ಡೆಕೋರೇಷನ್ ಎಲ್ಲ ರೆಡಿ ಆಯಿತು. ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನು. ಆಮೇಲೆ ಹೆಣ್ಣು ಗಂಡನ್ನ ಸ್ಟೇಜಿಗೆ ಕರ್ಕೊಂಬಂದರು. ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ರಿಸೆಪ್ಷನು. ತುಂಬಾ ಗ್ರ್ಯಾಂಡಾಗಿ ಆಯಿತು. ಒಂದು 800 ಜನದ ಗಂಟ ಬಂದಿದ್ದರು. ತುಂಬ ಕ್ರೌಡಾಗಿತ್ತು. ಚೌಟ್ರಿ ಚಿಕ್ಕದಾಗಿರೋದ್ರಿಂದ ಹೆಂಗೆ ನಾವು ಸಂಭಾಳಿಸೋದು ಅಂತ ಅಂದ್ಕೊಂಡಿದ್ವಿ. ಏನೂ ಸಮಸ್ಯೆ ಆಗಿಲ್ಲ. ತುಂಬಾ ಚೆನ್ನಾಗಿ ನಡೆಯಿತು ರಿಸೆಪ್ಷನ್ ಅಂತೂ. ಫ್ರೆಂಡ್ಸ್ ಎಲ್ಲನೂ ರಿಲೇಷನ್ ಫ್ರೆಂಡ್ಸು ಎಲ್ಲ ವಿಶ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಮಾಡಿ ಬರ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಮಳೆ ಒಂದು ಬಂದಿಲ್ಲ, ಅದು ನಮಗೆ ತುಂಬ ಫೇವರ್ ಆಯಿತು. ಅಷ್ಟು ಚೆನ್ನಾಗಾಯಿತು ಫ್ರೆಂಡ್ಸ್. ತುಂಬಾ ಜನ ಬಂದಿದ್ದರು. ಎಲ್ಲರೂ ಏನು ಸಮಸ್ಯೆ ಇಲ್ದಿರ ಎಲ್ಲ ತುಂಬ ಖುಷಿಯಾಗಿ ರಿಸೆಪ್ಷನ್ ನಡೆಯಿತು. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲನೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು 10 ಗಂಟೆ ಹಂಗೆ ಫುಲ್ಲು ಡ್ಯಾನ್ಸ್ಗಳು ಕುಣಿದಾಡಿ ಸಾಕಾಗೋಯ್ತು ಎಲ್ರಿಗೂ. ಪ್ರವಳಿಕಾ, ಕಿರಣ್ ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಸೇರಿದ್ರು. ಫ್ರೆಂಡ್ಸು ರಿಲೇಷನ್ ಎಲ್ಲ ಮಿಕ್ಸ್ ಸಾಂಗ್ಸ್ ಹಾಕ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನೋಡೋದಕ್ಕಂತೂ ಖುಷಿಯಾಗಿತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಕಿರಣ್ ಫ್ರೆಂಡ್ಸ್ ಎಲ್ಲನೂ ಸೇರ್ಕೊಂಡಿದ್ದು ಇದರಲ್ಲಿ. ಅಷ್ಟು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು. ಆಮೇಲೆ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. 11 ಗಂಟೆ ಆಗೋಯ್ತಲ್ವ. ಆಮೇಲೆ ಹೆಣ್ಣು ಗಂಡಿಗೆ ಆರತಿ ಮಾಡಿ ತೆಗೆದುಬಿಟ್ಟು ಊಟಕ್ಕೆ ಕರ್ಕೊಂಡೋದ್ರು ಫ್ರೆಂಡ್ಸ್. ಇದಂತೂ ರಿಸೆಪ್ಷನ್ ತುಂಬಾ ಚೆನ್ನಾಗಾಯಿತು. ಇದೊಂದು ಮೆಮೊರಿಯಾಗಿ ನಿಂತ್ಕೊಂಡಿರುತ್ತೆ ನಮಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.